ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಕನ್ನಡದ ಹುಡುಗಿ ದುಬೈ ಬಂದಾಗಿಂದ ಬ್ಲಾಗ್ಸ್ ವೀಡಿಯೋಸ್ ಏನು ಮಾಡೋಕ್ಕಾಗಿರಲಿಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಸೊ ಗ್ಲೋಬಲ್ ವಿಲೇಜ್ ಹೋಗ್ತಾ ಇದ್ದೀನಿ ಇವತ್ತು. ಇನ್ನು 2 ಡೇಸ್ ಅಷ್ಟೇ ಇರೋದಂತೆ, ಕ್ಲೋಸ್ ಆಗಿಬಿಡುತ್ತೆ. ಸೊ ಬಂದಿದ್ದೀನಿ ದುಬೈ ಅಂದಮೇಲೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ವಿಸಿಟ್ ನಾನು ಗ್ಲೋಬಲ್ ವಿಲೇಜ್ ಮಾಡ್ತಾ ಇರೋದು. ಸೊ ಗ್ಲೋಬಲ್ ವಿಲೇಜ್ ಹೇಗಿದೆ ಏನು ಅಂತ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಮೆಟ್ರೋ ಇಂದ ಬಂದು ಇವಾಗ ಗ್ಲೋಬಲ್ ವಿಲೇಜ್ಗೆ ಅಂತಲೇ ಸಪ್ರೇಟ್ ಬಸ್ಸಸ್ ಇರುತ್ತೆ. ಸೊ ಇಲ್ಲಿಂದ ಆಲ್ಮೋಸ್ಟ್ 1 ಅವರ್ ಜರ್ನಿ ಗ್ಲೋಬಲ್ ವಿಲೇಜ್ಗೆ. ನೋಡಿ ಗೈಸ್, ಇದೆ ಬಸ್, ಗ್ಲೋಬಲ್ ವಿಲೇಜ್ ಗೈಸ್. ಇದೆ ಎಂಟ್ರೆನ್ಸ್. ಇಲ್ಲೇನೋ ಬರೆದಿದ್ದಾರೆ, ಮೋಸ್ಟ್ಲಿ ಗ್ಲೋಬಲ್ ವಿಲೇಜ್ ಅಂತ ಅಂದ್ಬಿಟ್ಟು ಬರೆದಿರ್ಬೇಕು. ಹಂಗಂತೂ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಅರ್ಥ ಆದರೆ ಕಮೆಂಟ್ ಮಾಡಿ ಹೇಳಿ. ಈ ಥರ ಇದೆ. ಈ 4 o'clock ಓಪನ್. ನಾವು 5 o'clock ಬಂದಿದ್ದೀನಿ. ಮಧ್ಯರಾತ್ರಿ 1 ಗಂಟೆ ತನಕ ಇರುತ್ತೆ. ಗೈಸ್, ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ದು. ಆ್ಯಂಡ್ ಇಲ್ಲಿ ನೋಡಿದ್ರೆ 25-30 ದಿರಮ್ ಅಂತ ಇದೆ. ಆನ್ಲೈನಲ್ಲಿ 50 ದಿರಮ್ಸ್ ಅಂತ ಇತ್ತು. ಶೇಡ್ಸ್ ಇಲ್ಲದೆ ಕಂಡುಬಿಡೋಕ್ಕೆ ಆಗಲ್ಲ ಇಲ್ಲಿ, ಅಷ್ಟು ಬಿಸಿಲು. 5 ಗಂಟೆ ಆಗಿದ್ರು. ಎಂಟ್ರೆನ್ಸ್ ಹೀಗಿದೆ ನೋಡಿ ಗೈಸ್. ಎಂಟ್ರೆನ್ಸ್ ಗ್ಲೋಬಲ್ ವಿಲೇಜ್ ಸ್ಪೆಷಾಲಿಟಿ ಏನಂದರೆ ಎಲ್ಲ ದೇಶದ ಕಲ್ಚರ್ನ ಪೋರ್ಟ್ರೇ ಮಾಡಿದ್ದಾರೆ. ಸೊ ಪ್ರತಿಯೊಂದು ದೇಶದ ಆ ಕಲ್ಚರ್ ಏನಿದೆ ಏನು ಅಂತ ಪ್ರತಿಯೊಂದು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ, ಫಸ್ಟ್ ಒನ್ ಕುವೈತ್ ಇದೆ. ನಾವು ವರ್ಲ್ಡ್ ಟೂರ್ ಮಾಡ್ಬೋದು. ನಮ್ಮ ಇಂಡಿಯಾ ಇದೆ, ಇದೆ ನಮ್ಮ ಇಂಡಿಯಾ. ಕುವೈತಲ್ಲಿ ಈ ಥರ ಎಲ್ಲ ಐತೆ ಅಂತ. ಆ್ಯಂಡ್ ಅಲ್ಲಿ ದೇಶದ್ದು ಡ್ರೆಸ್ ಕಲ್ಚರ್ ಎಲ್ಲ ಹೇಗೆ. ಯಮನ್ ಹೆಸರೇ ಕೇಳಿರಲಿಲ್ಲ, ಏನಿದೆ ಅಂತ ನೋಡೋಣ. ಇದು ಮೋಸ್ಟ್ಲಿ ಸ್ಪೈಸಸ್ ಫುಡ್ ಐಟಮ್ಸ್ಗೆ ಫೇಮಸ್ ಅನಿಸುತ್ತೆ. ಬರೀ ಅದೇ ಇದೆ. ಸ್ಟಾರ್ಟಿಂಗ್ ಬರೀ ಫುಡ್ ಐಟಮ್ಸ್ ಇತ್ತು. ಈಜಿಪ್ಟ್ ಇಲ್ಲಿರೋ ದೇಶನೆಲ್ಲ ಸುತ್ತಕ್ಕೆ ಖಂಡಿತ ಆಗೋಲ್ಲ. ಮೊರಾಕೋ, KFC. ನಾವು ಇಂಡಿಯಾ ಹೋಗೋಣ ಗೈಸ್. ನೆಕ್ಸ್ಟ್ ಇಂಡಿಯಾ ಬಂತು ಗೈಸ್. ನಮ್ಮ ಇಂಡಿಯನ್ ಚಾಟ್ ಬಜಾರ್ ಇದೇ ನಮ್ಮ ಇಂಡಿಯಾ. ಗೈಸ್, ಇದೆ ಇಂಡಿಯಾ. ಏನಿದು? ಪರ್ಫ್ಯೂಮ್ಸ್, ಟೆಕ್ಸ್ಟೈಲ್, ಬ್ಯಾಂಗಲ್ಸ್ ಇದೆ. ಇದೇನು ಚಾಟ್ಸ್, ದೋಸೆ. ಒಂದು ಮಿರಿಂಡ 5 ದಿರಮ್ ಅಂದರೆ ಅರೌಂಡ್ 120 ಸಮಥಿಂಗ್. ಇವೇ ಇದು ನ್ಯಾಷನಲ್ ಬರ್ಡ್. ಇದು ಲೈಟಿಂಗ್ಸ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕತ್ಲೆ ಆದಾಗ ತೋರಿಸ್ತೀನಿ ಇಲ್ಲಿಗೆ ಬಂದರೆ.
ಇಲ್ಲಿ ಬೇಯಿಸಿರೋ ಈರುಳ್ಳಿ ಕೊಟ್ಟಿದ್ದಾರೆ, ಟೊಮ್ಯಾಟೊ, ಇದು ಚಿಕನ್ ಅನಿಸುತ್ತೆ ನೋಡಿ. ಇಲ್ಲಿಂದ ನೋಡೋಕೆ ಒಳ್ಳೆ ಸ್ಪೈಡರ್ ಥರ ಕಾಣಿಸ್ತಾ ಇದೆ ಇದು. ಕತಾರ್ ಇಲ್ಲೆಲ್ಲ ಗೈಸ್ ಲೈಟಿಂಗ್ ಆನ್ ಆದಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ. ನೋಡಿದ್ರೆ ನಂಗೆ ಮೈಸೂರು ಎಕ್ಸಿಬಿಷನ್ ನೆನಪಾಗ್ತೈತೆ. It's Africa, Europe, Russia, America. ಅದು ಏನು ಗೈಸ್, ನನ್ನ ಹೆಸರೇ ಕೇಳಿಲ್ಲ. ಅದೆಲ್ಲ ಶ್ರೀಲಂಕಾ. ಎಲ್ಲದಕ್ಕೂ ಹೋಗೋಕ್ಕಾಗ್ತಾಯಿಲ್ಲ, ಫುಲ್ ಟಯರ್ಡ್. ಇದು ರೋಡ್ ಆಫ್ ಏಷ್ಯಾ. ಸಾಗರ ಇನ್ ಜಪಾನ್, ಇದು ಥೈಲ್ಯಾಂಡ್. ಗೈಸ್ ಇದು ಫ್ಲೋಟಿಂಗ್ ಮಾರ್ಕೆಟ್. ಹೊಡಿತಾ ಇದ್ದಾರೆ. ವಾವ್, until next time, bye bye global.